ಹಾಯ್, ಗುಡ್ ಮಾರ್ನಿಂಗ್ ಎಲ್ಲಿಗೂ. ಇದು ನನ್ನ ಈವ್ನಿಂಗ್ ಬ್ಲಾಗ್ನ ಸಮಯ. ಗುಡ್ ಮಾರ್ನಿಂಗ್ ಅಂದರೆ ಖುಷಿ ಆಯ್ತೀರಾ? ಗುಡ್ ಈವ್ನಿಂಗ್. ನಾನೇನು ಹೇಳೋದಂತೆ ನೀವು ಕೇಳ್ಕೊಂಡು ತಿಳ್ಕೊಳ್ಳೋದಂತೆ. ಇವರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಗೌಡಣ್ಣ ಬಾಯ್ ಬಾಯ್. ಅವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್. ಹೇಳಕ್ಕೆ ಎಷ್ಟು ಖುಷಿ ಆಗುತ್ತಲ್ವ, ನನಗೊಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ನಮ್ಮ ಮಚ್ಚ ಇಲ್ಲೇ ಇದ್ದಾನೆ, ಮ್ಯಾನೇಜರು. ಬಾ 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 ಮನು. ಅದು ಟೈಮ್ ಬರುತ್ತೆ ಸರ್, ಹಾಕತ್ತಿನಾಗ. ಈಗ ಸಿಂಗಲ್ ಶೇರು, ಒಬ್ಬೊಬ್ನೇ ಓಡಾಡ್ಬೇಕು. ಬೆಳೆಯ ಗಂಟೆ ಒಬ್ಬೊಬ್ನೇ ಓಡಾಡ್ಬೇಕು. ಬೆಳೆದಾದ್ಮೇಲೆ ಎಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ನಡೀರಿ ಬಸಣ್ಣವ್ರೆ, ನುಗ್ಲಿ ಬನಾನ. ದ್ಯಾಯಾರ ಗೊತ್ತು ತಾನೆ. ಯಬ್ಗುಡಿ ಲಾಗ್ ಮೇರೆ ಮಾಡ್ತಾ ಇದೀನಿ. ಎಳ್ಕೊಂಡು ಯಾವನಾರ ಹೊಡಗಿಡ್ತಾವನು, ಅದೇ ಭಯ ನನಗೆ. ಇವ್ರು ಇಲ್ಲೇ ಹೋಗ್ತಾ ಇದ್ದಾನೆ, ಮನು ವರ್ಮ. ಎಲ್ಲರಿಗೂ ಏನೋ ಮಾಡ್ತವನೆ ಅಂತ ಗೊತ್ತಾದ್ರೆ ಲಾಗ್ ಮಾಡ್ತವನೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ನನ್ನೇ ನೋಡ್ತಾವ್ರೆ. ಇಲ್ಲ ನಾನು ಎಲ್ಲರೂ ನೋಡ್ತಾ ಇದ್ದೀನಿ ಅಂತ ನನ್ನ ನೋಡ್ತಾವ್ರು, ಇಲ್ಲ ಎಲ್ಲರೂ ನೋಡ್ತಾವ್ರೆ ಅಂತ ನಾನು ಅವ್ರು ನೋಡ್ತಾ ಇದ್ದೀನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡ್ತಾ ಇದೀವಿ. ಈಗ ಹೊಂಟಿರೋದು ನಾವು ಟ್ರೆಷರ್ ಹಂಟರ್ ಬಸಣ್ಣ ಅವರಿಗೆ ಹುಡ್ಡಿ ತಗೋಬರಕ್ಕೆ. ನೆಕ್ಸ್ಟ್ ಡೈರೆಕ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅನ್ನೋ ಅಷ್ಟಿಗೆ ಎಂಡ್ ಆಯಿತು. ಬಟ್ಟೆ ಬಿತ್ತಕ್ಕೆ ಬಂದು ಸಿಗೋಣ ಒಂದು 2 ನಿಮಿಷ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಬಸ್ಸು, ಕಾರು, ರೈಲುಗಳು, ರೈಲಿನೂ ಬಿಟ್ಟಿಲ್ಲ, ಬಸ್ಸು, ಕಾರುಗಳು, ನಮ್ಮ ಎಕ್ಸ್ಪಲ್ಸ್, ರ್ಯಾಲಿಗಳು. ಮತ್ತೆ ನನ್ನ ಚಾನಲ್ನೇ ಹೇಳೋದು ಮರ್ತ್ಬಿಟ್ನಲ್ಲ. ನಿಮ್ಗೆಲ್ಲ ಗೊತ್ತಿರಂಗೆ ನಾನು ನಿಮ್ಮ ಪಕ್ಕದ ಮನೆ ಮಗ, ಟಾಕ್ಸಿಕ್ ಟಾಕರ್ ಕನ್ನಡಿಗ. ನಿಮ್ಮನೆ ಮಗನೇ, ಆದರೆ ಪಕ್ಕದ ಮನೆ ಮಗ ಅಂದರೆ ಸ್ವಲ್ಪ ಪಕ್ಕದ ಮನೆ ಹುಡುಗ ನೋಡೋ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಿರಲ್ಲ, ಅದಕ್ಕೆ ಇರಲಿ ಅಂತ ನಿಮ್ಮ ಪಕ್ಕದ ಮನೆ ಮಗ ಅಂತ ಹೇಳೋದು. ಯಾವತ್ತಿದ್ರು ನಮ್ಮ ಮನೆ ಮಗ ಅಂದರೆ ನಮ್ಮ ಮನೆ ಮಗ ವೇಸ್ಟೇ ಅಂತಾರೆ. ನಿಮ್ಮ ಪಕ್ಕದ ಮನೆ ಮಗ ಅಂದರೆ ನಮ್ಮ ಮನೇಲಿ ಎಲ್ಲದಕ್ಕೂ ಕಂಪ್ಯಾರಿಸನ್ ಮಾಡ್ತಾರೆ. ನೀವು ಪಕ್ಕದ ಮನೆಯವ್ರು ನೋಡು ಹಂಗೆ ಮಾಡ್ತವ್ರೆ, ಪಕ್ಕದ ಮನೆಯವ್ರು ನೋಡಿ ಇದು ತಗೋತವ್ರೆ, ಪಕ್ಕದ ಮನೆಯವ್ರು ನೋಡು ಅದು ತಗೋತವ್ರೆ, ನೀವೇನು ಮಾಡ್ತಾ ಇದ್ದೀರ ಜೀವನದಲ್ಲಿ ಅಂತ. ಸೊ ಅದಕ್ಕೆ ನಿಮ್ಮ ಪಕ್ಕದ ಮನೆ ಮಗ. ನಿಮ್ಮ ಮನೆ ಮಗ ಅಂದರೆ ಹೊಗಳಲ್ಲ, ಪಕ್ಕದ ಮನೆ ಮಗ ಅಂದರೆ ಪಕ್ಕ ಹೊಗಳುತ್ತೀರ. ಮನೆ ಹುಡುಗನ ನೋಡೋ ಏನು ಅವನು ಅಂತ. ಸೊ ಅದಕ್ಕಾಗಿ ನಾವು ಪಕ್ಕದ ಮನೆ ಮಗ ಏನೋ ಮಟ್ಟಿಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು? ನಿಮ್ಗೊಂದು ದಂತಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ನಾವೀಗ ಹೋಗಿದ್ವಲ್ಲ ಬಸಣ್ಣವ್ರಿಗೆ ಬಟ್ಟೆ ತಗೊಬರೋಣ ಅಂತ. ಅಲ್ಲಿ ಹೋದಾಗ ಬಸಣ್ಣ ಕೇಳಿದೊಂದು, ಅಲ್ಲಿ ಸಿಕ್ಕಿದೊಂದು. ಸೊ ಅಲ್ದು ಸುಮ್ಮನೆ ಅದು. ಆಮೇಲೆ ನಾನೇನು ನೋಡೋಕ್ಕೆ ಹೋಗ್ದೋ ಇದು, ನನಗೊಂದು ದುಡ್ಡು ಸುಟ್ಟಾಯ್ತು, ಅದು ತಗೊಳಕ್ಕಾಗಲಿಲ್ಲ. ಆಮೇಲೆ ಬಸಣ್ಣ ತಗೊಳಕ್ಕೆ ಹೋಗಿದ್ದು ಸಿಗಲಿಲ್ಲ, ಅವನು ಬೇರೆ ಏನೋ ತಗೊಬಂದ. ಸೊ ನಿಮ್ಗೆ ಮಾರಲ್ ಆಫ್ ದ ಸ್ಟೋರಿಲಿ ಏನು ಅರ್ಥ ಆಯ್ತು? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ನಂಗೆ ಅರ್ಥ ಆಗಿದ್ದು ಒಂದೇ ಕಾನ್ಸೆಪ್ಟು, ಅದ್ರ ಜೊತೆಗೆ ಇನ್ನೊಂದು ಅರ್ಥ ಮಾಡಿಸ್ತೀನಿ ನಿಮಗೆ. ಒಂದು ಬಸಣ್ಣನ ಕಾನ್ಸೆಪ್ಟು, ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಯಾವಾಗಲೂ ಹರ್ಟ್ ಆಗುತ್ತೆ. ಅವ್ನು ಹುಡ್ಡಿ ತಗೋತೀನಿ ಅಂತ ಹೋಗಿ ಯಾವುದೋ ಒಂದು ಪ್ಯಾಂಟ್, ಇನ್ನೊಂದು ಯಾವುದೋ ಒಂದು ಚೆನ್ನಾಗಿದೆ ಮೀಡಿಯಮ್ ಆಗಿ ಇರೋ ಅಂತ ಹುಡ್ಡಿ ತಗೊಂಡು ಅವ್ನು ಎಕ್ಸ್ಪೆಕ್ಟೆಡ್ ಹುಡ್ಡಿ ಸಿಗಲಿಲ್ಲ. ಸೊ ಈ ಡೈಲಾಗ್ ಬಸಣ್ಣವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಸಮ್ಟೈಮ್ಸ್ ಗಾಡ್ ಡೆಸ್ಟ್ರಾಯ್ ಅವರ್ ಪ್ಲಾನ್ಸ್ ಬಿಕಾಸ್ ಗಾಡ್ಸ್ ನೋ ಪ್ಲಾನ್ ವಿಲ್ ಡೆಸ್ಟ್ರಾಯ್ ಅಸ್. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಇದು ಅಣ್ಣಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದಕ್ಕೆ ಚೆನ್ನಾಗಿರ್ಲಿ ಅಂತ ನಿಮಗೂ ಹೇಳಿದೆ. ಇನ್ನೊಂದು, ನೀನೇನೋ ಅನ್ಕೊಂಡಿರ್ತಲ್ಲ, ನಿನಗೇನೋ ಒಳ್ಳೇದಾಯ್ತಾ ಇರ್ತದೆ, ಆದರೆ
ಅದನ್ನ ನೀನು ಓಕೆ ಮಾಡ್ಕೊಳಕ್ಕೆ ನಿನ್ನ ಹತ್ರ ಆ ಶಕ್ತಿ ಇರಲ್ಲ. ಆ ಶಕ್ತಿ ನನ್ನ ಹತ್ರನೂ ಇತ್ತಿಲ್ಲ. ಸೊ ಆ ಶಕ್ತಿ ಬರಬೇಕು ಅಂದರೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಅದನ್ನೇ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹಾರ್ಡ್ ವರ್ಕು ಒಂದು ಲೆಕ್ಕದಲ್ಲಿ ಓಕೆ, ಬಟ್ ಸ್ಮಾರ್ಟ್ ವರ್ಕು ಮಾಡಬೇಕು. ಎರಡೂ ಬ್ಯಾಲೆನ್ಸ್ ಆಗಿದ್ರೇ ನಾವು ಬ್ಯಾಲೆನ್ಸ್ ಆಗಿರೋಕ್ಕೆ ಸಾಧ್ಯ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಿಮಗೆ ಮಾರಲ್ ಸ್ಟೋರಿ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇಂಪ್ಯಾಕ್ಟ್ ಆಯಿತು. ನೋ ವರೀಸ್, ದ ಡೇಸ್ ವಿಲ್ ಕಮ್ ಟು ಅಚೀವ್. ಸೊ ಇಂಗ್ಲೀಷ್ನಲ್ಲೆಲ್ಲ ಕಷ್ಟ ಆಗುತ್ತಪ್ಪ. ನಮ್ಮ ದಿನನೂ ಬರುತ್ತೆ ಗುರು. ಪಟಾಕಿ ಯಾರ್ದಾರ ಆಗಿರ್ಲಿ, ಅಂಡ್ಸೋರ್ ನಾವು ಆಗಿರ್ತೀವಿ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅಲ್ಲಿ ಗಂಟ ಕಾಯ್ಬೇಕಷ್ಟೆ. ಈಗ ನನ್ನೇ ತಗೊಳ್ಳಿ, 2-3 ದಿವಸದ ಹಿಂದೆ 0 ಸಬ್ಸ್ಕ್ರೈಬರ್ಸ್, ಈಗ ಒಂದು 50 ಜನ ಆಗೋರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದು 50 ಜನ ಆಗೋರು ಫಾಲೋವರ್ಸು, ಇಲ್ಲ ಅಂತಲ್ಲ, ಹಂಗೆ ಆಗೋದು ಮುಂದಕ್ಕೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ದು ಒಂದು ಕಥೆ ಹೇಳಬೇಕು, ಹೇಳ್ತೀನಿ ಈಗ. ಹೇಳ್ರಪ್ಪ, ಹೇಳ್ರು. ನಾನು ಹಿಂಗೆ ಚಾನಲ್ ಮಾಡಿದ್ದೀನಿ ಅಂದಮೇಲೆ ಡೈಲಿ ನಾನಿನ್ ಸಬ್ಸ್ಕ್ರೈಬರ್ ಅಂತ ಹೇಳೋರು. ಹೌದಾ ಅಂತ ಇವತ್ತು ತೆಗ್ದ್ಬಿಟ್ಟು ಯಾಕೋ ನೀನು ಹಾಕಿದ ನೆನ್ನೆ ವಿಡಿಯೋ ನನಗೆ ಬರಲೇ ಇಲ್ವಲ್ಲ ಅಂತ ನೋಡಿದ್ರು. ಆಗ ಗೊತ್ತಾಯಿತು ನಮ್ಮ ಸಬ್ಸ್ಕ್ರೈಬರಲ್ಲಿ ಏನೋ ಸಮಸ್ಯೆ ಇದೆ. ಅವರು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ. ಅದು ಅವ್ರ ಫಾಲ್ಟ್ ಅಲ್ಲ, ಫೋನಿನ ಫಾಲ್ಟು. ಯಾರು ಸಿಕ್ತಾಗೆಲ್ಲ ನಿನ್ನ ಸಬ್ಸ್ಕ್ರೈಬರ್ ಅಂದಾಗ ನಮಗೂ ಅಯ್ಯೋ ಏನು ಲೆವೆಲಿಗೆ ಫಾಲೋವರ್ಸು ಅಂತ ಭಾಳ ಖುಷಿ ಆಯ್ತಿತ್ತು. ಈಗ ಅವ್ರಿಗೆ ಕರೆಕ್ಟಾಗಿ ಸೈನ್ ಇನ್ ಆಗಿ ಸಬ್ಸ್ಕ್ರೈಬ್ ಆಗೋಕ್ಕೆ ದಾರಿ ತೋರಿಸ್ಬಂದಿದ್ವಿ. ಈಗ ಅವರು ನಮ್ಮ ಒರಿಜಿನಲ್ ಸಬ್ಸ್ಕ್ರೈಬರ್. ಅವ್ರ ಹೆಸರು ಮಿಸ್ ಹೆಸರು ಹೇಳ್ಬಾರ್ದು, ಅವ್ರನ್ನೇ ತೋರಿಸ್ತೀನಿ ಒಂದಿನ, ನಮ್ಮ ಹೆಮ್ಮೆಯ ಸಬ್ಸ್ಕ್ರೈಬರ್ನ. ಈಗ ನಾವು ಯಾವ್ಯಾವ ಲೆವೆಲಲ್ಲಿ ಪ್ರಯತ್ನ ಮಾಡ್ತೇವೆ. ನಿಮ್ಗೆ ಏನಾರ ನಂದು ಸ್ವಲ್ಪ ಇರೋ ಟ್ಯಾಲೆಂಟ್ ತೋರಿಸಿ ಏನಾರು ತೋರ್ಸೋಣ ಅಂತ. ಅದೇ ಏನೇನು ಯೋಚನೆ ಮಾಡಬೇಡಿ. ಏನಾರ ತೋರ್ಸೋಣ ಅಂದರೆ ನನ್ನೊಂದು ಮಾತಿನ ಚಾಣಕ್ಷತೆ ತೋರ್ಸೋಣ ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡೋಣ, ಚಾಣಕ್ಷತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದು ಅಣ್ಣ ಯಾಕೋ ಅಡ್ಡ ಹಾಕೊಂಡು ನಿಂತ. ಓಹೋ, ಇವ್ರು ಡೈಲಿ ಇದ್ದೇ ಗೋಳ್ಗೋರು, ಡೈಲಿ ಇಲ್ಲೇ ಬರೋದು, ಇಲ್ಲಾಸಿಂದ ಮೂಲೆಯಲ್ಲಿ ನೆಳ್ಕೊಳ್ಳೋದು, ಹೋಗೋದು. ಅಣ್ಣ ಜಿಮ್ಮಿಗೆ ಹೋಯ್ತಾವನೆ, ಗೊತ್ತಾಯ್ತಾ? ಚಡ್ಡಿ ನೋಡಿ ಹೇಳ್ಬಿಡ್ತೀವಿ ನಾವು. ನೋಡಿ, ಅವರು ಹೋಗಲ್ಲ, ಇವರು ಬಿಡಲ್ಲ. ಹೊಡೆದ್ರು ಕೆಟ್ಟ ಮಾತು ಬರೋದು. ಇದಕ್ಕೆ ನಮಗೆ ಟ್ರಾಫಿಕ್ ಯಾವನೋ ಹಬ್ಬ ಮಾಡೋ ಮಿಸ್ಟೇಕಿಂದ ನಾವು ಟ್ರಾಫಿಕಲ್ಲಿ ನಿಂತ್ಕೊತಾ ಇದ್ದೀವಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಜನ ಎಷ್ಟು ಟಾಕ್ಸಿಕ್ ಇದ್ದಾರೆ ಅಂತ. ನಾನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಇನ್ನೊಂದು ಹೇಳೋದು ಬಿಟ್ಟಿದ್ದೀನಪ್ಪ, 2 ಲಾಗಲ್ಲಿ ಸುಮ್ಮನೆ ಮಿಸ್ ಆಗಿ ಹೇಳ್ಬಿಟ್ಟೆ. ಟಾಕ್ಸಿಕ್ ಕನ್ನಡಿಗರೇ ಅಂತ. ಟಾಕ್ಸಿಕ್ ಅಂದರೆ ನಾನು ಏನೋ ವಿಷಯವಾಗಿ ಮಾತಾಡ್ಬೋದು, ಆದರೆ ನಿಮ್ಮನ್ನೆಲ್ಲ ವಿಷಯ ಅಂತ ಹೇಳ್ಬಾರ್ದು. ನೀವೆಲ್ಲ ಅನ್ನದಾತರು, ಹಂಗಾಗಿ ನನ್ನಿಂದ ತಪ್ಪಾಗಿದೆ. ಚಿಕ್ಕ ತಪ್ಪೋ ದೊಡ್ಡ ತಪ್ಪೋ ಗೊತ್ತಿಲ್ಲ. ನೀವು ದೊಡ್ಡ ಮನ್ಸು ಮಾಡಿ ನನ್ನ ಕ್ಷಮಿಸ್ಬಿಡಿ. ಇಷ್ಟು ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ದೇವರೇ ಕಾಪಾಡಪ್ಪ. ನೋಡಿ, ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಬೈದಿದ್ಕೆ ಅಲ್ಲಿ ಗುಂಡಿ ತೆಗ್ದಿರೋದು ಮುಚ್ಚಾಕ್ಬಿಟ್ಟವ್ರೆ, ಕಾಣಿಸ್ತಲ್ವಾ? ಹೆಚ್ಚು ಸಾರಿ, ಇಲ್ಲಿ ತೆಗ್ದೇವ್ರೆ. ಹುಟ್ಟಿಸಿದ್ರೋ ಗೊತ್ತಿಲ್ಲ, ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಈ ಥರ ಎಲ್ಲ ಆಗುತ್ತೆ, ತಪ್ಪು ಮಾಡಾಗುತ್ತೆ. ಲಾಗ್ ಮಾಡ್ಬೇಕಾರೆ ಏನು ಒಂದೇ ಥರ ಇರೋಕ್ಕಾಗುತ್ತಾ? ತಪ್ಪಾಗುತ್ತೆ. ನೋಡಿ, ನಾವು ನೋಡಿ ನಿಜ ದೇವರು ಗ್ರೀನ್ ಸಿಗ್ನಲ್ ಕೊಟ್ಟ, ತಪ್ಪಾಗೇ ಆಗುತ್ತೆ.
ಆದ್ರೆ ನೀವ್ ಮಾಡೋದ್ ನಿಲ್ಸ್ಬೇಡ. ಮಾಡೋದ್ ನಿಲ್ಸ್ತಾ ಅಂದ್ರೆ ಎಲ್ಲ ಕೆಟ್ಟಂಗೆ. ಎಲ್ಲಿ ಬಿದ್ದಿರ್ತೀಯ ಅಲ್ಲೇ ಎದ್ದೇಳ್ಬೇಕು. ನಾನು ಇನ್ನು ಬಿದ್ದಿಲ್ಲ, ಅಂದ್ರೆ ತಳಗಿಂದ ಮೇಲೂ ಕೇಳೋ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀನಿ. ಸಾಕು ಸದ್ಯಕ್ಕೆ ಇಷ್ಟು 2 ಮಾತು ಹೇಳಿ ನಮ್ಮ ಟಾಕ್ಸಿಕ್ ಕನ್ನಡ ಸಾರಿ ಟಾಕ್ಸಿಕ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಟಾಕರ್ ಕನ್ನಡಿಗನಿಂದ ನಮ್ಮ ಕನ್ನಡದ ಜನತೆಗೆ ನಮನಗಳು. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬದುಕು ಸಾಗೋ ರೀತಿ ಹೀಗೆ